ಮುದ್ದೇಬಿಹಾಳ ತಾಲೂಕಿಂದ ನಶಿಬ್ನಾಗ 4 ಗಂಟೆಗೆ ಎದ್ದು ಎಕ್ಸಾಮ್ ಬರಿಬೇಕಂತ ಬಂದೇವ್ರಿ. ಅದ ಆಗಿರೋ ಕಷ್ಟಗಳೆಲ್ಲ ನಮಗ್ ಗೊತ್ತಾ. ಎಕ್ಸಾಮ್ ಬರಿಬೇಕಂತೇಳಿ ನಾವು ಎಷ್ಟು ಕಷ್ಟ ಪಟ್ಕೊಂಡ್ ಬಂದಿವಣ್ಣ ನಮಗ್ ಗೊತ್ತಾ. ಹಾಲ್ ಟಿಕೆಟ್ ಒಳಗೆ ಮೆನ್ಷನ್ ಆಗಿರೋ ಟೈಮ್ 10:15 ಅಂತ ಮೆನ್ಷನ್ ಆಗಿದೆ. 10:15 ಎಲ್ಲ 11 ಗಂಟೆ ಆದ್ರೂ ನಮಗ್ OMR ಇಲ್ಲ, ಕ್ವಶನ್ ಪೇಪರ್ ಇಲ್ಲ. ನಾವು ಬಂದಿರೋದಕ್ಕೆ ಟೈಮ್ ಸೆನ್ಸ್ ಇಲ್ವಾ? ಟೈಮ್ ಸೆನ್ಸ್ ಇರ್ಬೇಕು ತಾನೆ. ನಾವು 10 ನಿಮಿಷ ಲೇಟ್ ಆಗಿ ಬಂದ್ರೆ ಸ್ಟೂಡೆಂಟ್ಸ್ ನ ಒಳಗ್ ಸೇರ್ಸಲ್ಲ. ಮೊನ್ನೆ ಎಕ್ಸಾಂಪಲ್ ನೋಡಿದ್ವಿ, 2 ನಿಮಿಷ ನೀಟಾಗಿ ಲೇಟ್ ಆಗಿ ಬಂದಿದ್ದಕ್ಕೆ ಅವ್ಳು ಆತ್ಮಹತ್ಯೆ ಮಾಡ್ಕೊಳ್ಳ ಅಂತ ಎಕ್ಸಾಂಪಲ್ಸ್ ಎಲ್ಲ ನಾವು ನೋಡ್ತೀವಿ. ಅರ್ಧ ಗಂಟೆ 1 ಗಂಟೆ ಲೇಟ್ ಮಾಡಿದ್ರೆ ಅವ್ರಿಗೆ ಏನು ಇಲ್ಲ. ಕ್ವಶನ್ ಪೇಪರೇ ಕೊಟ್ಟಿಲ್ಲ, OMR ಶೀಟು ಕೊಟ್ಟಿಲ್ಲ. ಮತ್ತೆ ಬಾಜು ಬ್ಲಾಕ್ ಅಲ್ಲಿ OMR ಶೀಟ್ ಕೊಟ್ಟಿದ್ದಾರೆ ಸ್ವಲ್ಪ ಜನಗೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ನಮ್ ಬ್ಲಾಕ್ 7 ಬ್ಲಾಕ್ ಕೊಟ್ಟಿಲ್ಲ. ನಮ್ಗೆ ಕ್ವಶನ್ ಪೇಪರ್ ಕೊಟ್ಟಿಲ್ಲ, OMR ಶೀಟು ಕೊಟ್ಟಿಲ್ಲ. SP ಸರ್ ಲಾಟ್ರಿ ಚಾರ್ಜ್ ಮಾಡ್ತಿದ್ದಾರೆ. SP ಸರ್ ಸಿಟ್ ಬರುತ್ತೆ, ಹೊಟ್ಟೆ ಉರಿಯುತ್ತೆ ಸರ್. ತಂದೆ ತಾಯಿ ಕಷ್ಟಪಟ್ಟು ಓದ್ತಿದ್ದಾರೆ. ರೂಮ್ ಬಾಡಿಗೆ ಆಗ್ಲಿ ಕೋಚಿಂಗ್ ಫೀ ಆಗ್ಲಿ ಮೆಸ್ಸಿಗೆ ಆಗ್ಲಿ ಎಲ್ಲದಕ್ಕೂ ಖರ್ಚು ಮಾಡಿದ್ದಾರೆ. ಬೆಳಗ್ಗೆಯಿಂದ ಬಂದಿದ್ದೀವಿ, ಅದಕ್ಕೆ ನಮ್ಗೆ ನ್ಯಾಯ ಬೇಕು ಸರ್. ಎಲ್ಲಾರು ಯಾವ ಊರ್ದಿಂತ್ರ ಬಂದಿರ್ತಾರೆ, ಹೊಟ್ಟೆ ಕೂಳಿಲ್ಲ, ತಿನ್ನಕ್ ನೀರಿಲ್ಲ, ಏನಿದು ಮಕ್ಕೊಂದಿರ್ತಾರ ಇವರೆಲ್ಲ ಸ್ಟೂಡೆಂಟ್ಸ್. ಅದು ನಾವ್ ಏನ್ ಮಾಡ್ಬೇಕು ಸರ್? ಒಂದಿನ 3-4 ವರ್ಷ ಐತ್ರಿ ಸರ್. ಈಗ ಇಲ್ಲಿ ಓದಲಿಕ್ಕೆ ಫೀಲ್ಡಿಂಗ್ ಬಂದ್ರೆ ಸತಿ DRS ಸರ್ ನಂದು 0.5 ಬಂದಿನ್ರಿ. ಈ ಸಲ ನಾ ಓದಿ ಶ್ರಮಪಟ್ಟು ಬಂದಿನ್ರಿ. ಈ ಸಲ ನನಗೆ ನ್ಯಾಯ ಸಿಗ್ಲಿಕ್ಕೆ ಅಂದ್ರೆ ನಾ ಸೈತ